Good morning, children. So in this class we are discussing about Kolkata city. So lesson 3 Kolkata. So in before class we are discussed Mumbai. So last class ಅಲ್ಲಿ ನಾವು ಮುಂಬೈ ನಗರದ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸಲ್ಲಿ ನಾವು ಕೋಲ್ಕತ್ತಾ ಸಿಟಿಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲಿದೆ, ವೇರ್ ಇಸ್ ಕೋಲ್ಕತ್ತಾ ಲೊಕೇಟೆಡ್ ಅಂತ ಹೇಳೋದಾದರೆ, ಕೋಲ್ಕತ್ತಾ ಈಸ್ ಲೊಕೇಟೆಡ್ ಇನ್ ಪಶ್ಚಿಮ ಬಂಗಾಳ ಸ್ಟೇಟ್. ಸೊ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಕೋಲ್ಕತ್ತಾ ಸಿಟಿ ಇದೆ. ಸೊ ಈ ನಿಮ್ಮ ಇಂಡಿಯಾ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಯೆಲ್ಲೋ ಕಲರ್ ಇದೆಯಲ್ಲ, ಸೊ ಆ ಯೆಲ್ಲೋ ಕಲರ್ಲಿ ಶೋ ಅಪ್ ಆಗ್ತಾ ಇರೋದು ವೆಸ್ಟ್ ಬೆಂಗಾಲ್. ನಾವು ಪಶ್ಚಿಮ ಬಂಗಾಳವನ್ನು ವೆಸ್ಟ್ ಬೆಂಗಾಲ್ ಅಂತ ಸಹ ಕರಿತೀವಿ. ಅದರಲ್ಲಿ ರೆಡ್ ಮಾರ್ಕಲ್ಲಿ ಇದೆಯಲ್ಲ ಅದೇ ಕೋಲ್ಕತ್ತಾ. ಸೊ ಇಟ್ ಈಸ್ ನಿಯರ್ ಟು ಬೇ ಆಫ್ ಬೆಂಗಾಲ್. ಪಶ್ಚಿಮ ಬಂಗಾಳ ಈ ಬೇ ಆಫ್ ಬೆಂಗಾಲ್ಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದು ಸಿಟಿ. ಈ ಒಂದು ಪಶ್ಚಿಮ ಬಂಗಾಳವನ್ನು ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಸಿಟಿಯನ್ನು ಇಲ್ಲಿ ವಿಸ್ತೃತವಾಗಿ ತೋರಿಸ್ತಾ ಇದ್ದಾರೆ. ಇದು ಕೋಲ್ಕತ್ತಾ ಸಿಟಿ. ಸೊ ಕೋಲ್ಕತ್ತಾ ಇಸ್ ಎ ಲಾರ್ಜೆಸ್ಟ್ ಸಿಟಿ ಆಫ್ ಇಂಡಿಯಾ ಆ್ಯಂಡ್ ದಿ ಕ್ಯಾಪಿಟಲ್ ಆಫ್ ವೆಸ್ಟ್ ಬೆಂಗಾಲ್. ಸೊ ನಾವು ಹೇಳ್ದಾಗೇ ಕೋಲ್ಕತ್ತಾ ಇಸ್ ಎ ಲಾರ್ಜೆಸ್ಟ್ ಸಿಟಿ ಆಫ್ ಇಂಡಿಯಾ. ನಮ್ಮ ಒಂದು ಭಾರತದಲ್ಲಿ ಅತಿ ದೊಡ್ಡದಾದಂಥ ಒಂದು ಸಿಟಿ ಅಂತಲೇ ಹೇಳಬಹುದು. ಆ್ಯಂಡ್ ದ ಕ್ಯಾಪಿಟಲ್ ಆಫ್ ವೆಸ್ಟ್ ಬೆಂಗಾಲ್ ಅಂದರೆ ಇದು ಪಶ್ಚಿಮ ಬಂಗಾಳ ರಾಜ್ಯದ ಕ್ಯಾಪಿಟಲ್ ಸಿಟಿ, ರಾಜ್ಯದ ರಾಜಧಾನಿ ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಅಂತ ಹೇಳ್ತೀವಿ. ವಿಚ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಅಂದರೆ ಬ್ಯಾಂಗ್ಳೂರು ಅಂತ ನಾವು ಹೇಳ್ತೀವಲ್ವ. ಸೊ ಅದೇ ರೀತಿ ಪಶ್ಚಿಮ ಬಂಗಾಳದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಕೋಲ್ಕತ್ತಾ. ಲೊಕೇಟೆಡ್ ಅಲಾಂಗ್ ದಿ ಹೂಗ್ಲಿ ರಿವರ್, ಒನ್ ನೀಡ್ಸ್ ಟು ಅಕ್ರಾಸ್ ದಿ ರಿವರ್ ಟು ಎಂಟೈರ್ ಕೋಲ್ಕತ್ತಾ. ಸೊ ಈ ಒಂದು ಕೋಲ್ಕತ್ತಾ ಒಂದು ಸಿಟಿ ಎಲ್ಲಿದೆ ಅಂತ ಹೇಳಿದ್ರೆ ಹೂಗ್ಲಿ ನದಿಯ ದಡದಲ್ಲಿ ಇದು ಇದೆ. ಸೊ ಇಲ್ಲಿ ಮ್ಯಾಪಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಹೂಗ್ಲಿ ನದಿ. ಸೊ ಈ ಒಂದು ಹೂಗ್ಲಿ ನದಿಯ ದಡದಲ್ಲಿ ಕೋಲ್ಕತ್ತಾ ಸಿಟಿ ಇರ್ತಕ್ಕಂಥದ್ದು. ಕೋಲ್ಕತ್ತಾ ಈಸ್ ಆ್ಯನ್ ಇಂಪಾರ್ಟೆಂಟ್ ಪೋರ್ಟ್. ಸೊ ಇದಿಷ್ಟು ಸ್ಥಾನ ಯಾವುದು, ಕೋಲ್ಕತ್ತಾ ಎಲ್ಲಿ ಯಾವ ರಾಜ್ಯದಲ್ಲಿದೆ ಮತ್ತು ಅದು ಯಾವ ರಾಜ್ಯದ ರಾಜಧಾನಿ ಅಥವಾ ಯಾವ ಒಂದು ಯಾವ ಒಂದು ಸ್ಟೇಟ್ನ ಕ್ಯಾಪಿಟಲ್ ಸಿಟಿ ಅಂತ ಗೊತ್ತಾಯಿತು. ಹಾಗೆಯೇ ಇದು ಯಾವ ರಿವರ್ನ ಪಕ್ಕದಲ್ಲಿದೆ ಅಂತ ಹೇಳಿದ್ರೆ ಹೂಗ್ಲಿ ನದಿ. ಸೊ ಇದಿಷ್ಟು ಅದರ ಒಂದು ಸ್ಥಾನ. ಸೊ ನೆಕ್ಸ್ಟು, ಕೋಲ್ಕತ್ತಾ ಈಸ್ ಆ್ಯನ್ ಇಂಪಾರ್ಟೆಂಟ್ ಪೋರ್ಟ್ ಆ್ಯಂಡ್ ಮೆಟ್ರೋಪಾಲಿಟನ್ ಸಿಟಿ. ಅಂದರೆ ಕೋಲ್ಕತ್ತಾನ ನಾವು ಮೆಟ್ರೋಪಾಲಿಟನ್ ಸಿಟಿ ಅಂತ ಸಹ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಇರುವಂತಹ ಎಲ್ಲ ಸಿಟಿಗಳಿಗಿಂತಲೂ ಹೆಚ್ಚು ಮುಂದುವರಿದಂತಹ ಒಂದು ಸಿಟಿ. ಜೊತೆಗೆ ಅದು ಕೈಗಾರಿಕೆಗಳನ್ನು ಹೆಚ್ಚು ಒಳಗೊಂಡಿರ್ತಕ್ಕಂಥದ್ದು. ಮತ್ತು ಅದು ಆ ಒಂದು ಸುತ್ತಲಿನ ಭಾಗಗಳಿಗಿಂತ ಪಶ್ಚಿಮ ಬಂಗಾಳದಲ್ಲಿರುವಂತಹ ಬೇರೆ ಒಂದು ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಕೋಲ್ಕತ್ತಾ ಈಸ್ ಗ್ರೋತ್ ವೆರಿ ಫಾಸ್ಟ್ಲಿ. ಸೊ ತುಂಬ ವೇಗವಾಗಿ ಬೆಳೀತಾ ಇರ್ತಕ್ಕಂತಹ ಒಂದು ಸಿಟಿ. ಸೊ ಅದಕ್ಕೋಸ್ಕರ ಅದನ್ನು ಮೆಟ್ರೋಪಾಲಿಟನ್ ಸಿಟಿ ಅಂತ ಕರಿತೀವಿ. ದ ಮೇನ್ ಆಫೀಸಸ್ ಆಫ್ ದಿ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ನಮೆಂಟ್ ಆರ್ ಹಿಯರ್. ಅಲ್ಲಿ ವೆಸ್ಟ್ ಬೆಂಗಾಲ್ನ ಸ್ಟೇಟ್ ಗೌರ್ನಮೆಂಟು ಸಹ ಇದೆ ಕೋಲ್ಕತ್ತಾದಲ್ಲಿ. ವೆಸ್ಟ್ ಬೆಂಗಾಲ್ನ ಗೌರ್ನಮೆಂಟ್, ಇವಾಗ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಗೌರ್ನಮೆಂಟ್ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರು ಅಂತ ಹೇಳ್ತೀವಿ, ಹೌದಾ? ಬ್ಯಾಂಗ್ಳೂರಲ್ಲಿ ನಮ್ಮ ಗೌರ್ನಮೆಂಟ್ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ಆ ವೆಸ್ಟ್ ಬೆಂಗಾಲ್ನ ಗೌರ್ನಮೆಂಟ್ ಇರ್ತಕ್ಕಂಥದ್ದು ಕೋಲ್ಕತ್ತಾದಲ್ಲಿ. ದ ಸ್ಟೇಟ್ ಗವರ್ನರ್, ಚೀಫ್ ಮಿನಿಸ್ಟರ್ ಆ್ಯಂಡ್ ಅದರ್ ಅಫಿಷಿಯಲ್ಸ್ ಲಿವ್ ಇನ್ ದಿ ಸಿಟಿ. ಅಲ್ಲಿನ ಒಂದು ಗವರ್ನರ್ಗಳು, ಚೀಫ್ ಮಿನಿಸ್ಟರು ಅಂದರೆ CM, ಹಾಗೆಯೇ ಬೇರೆ ಒಂದು ಅಧಿಕಾರಿಗಳು ವಾಸವಾಗಿರ್ತಕ್ಕಂಥದ್ದು ಸಹ ಕೋಲ್ಕತ್ತಾದಲ್ಲೇ. ನಮ್ಮ ಒಂದು ಬೆಂಗಳೂರಲ್ಲೂ ಸಹ ನಮ್ಮ ಚೀಫ್ ಮಿನಿಸ್ಟರು, ಗವರ್ನರು ಎಲ್ಲರೂ ಇರ್ತಕ್ಕಂಥದ್ದಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಅದೇ ರೀತಿ ಆ ಒಂದು ಕೋಲ್ಕತ್ತಾದಲ್ಲಿ ಅಲ್ಲಿನ ಒಂದು ಚೀಫ್ ಮಿನಿಸ್ಟರ್ ಇರ್ಬೋದು, ಅಫಿಷಿಯಲ್ಸ್ ಇರ್ಬೋದು, ಎಲ್ಲರೂ ಸಹ ವಾಸವಾಗಿರ್ತಕ್ಕಂಥದ್ದು ಈ ಒಂದು ಕೋಲ್ಕತ್ತಾ ಸಿಟಿಯಲ್ಲಿ. ಇನ್ನು ಕೋಲ್ಕತ್ತಾ ಸೊ ಇದಿಷ್ಟು ಅದರ ಒಂದು ರಾಜಕೀಯದಾಯಿತು. ಇವಾಗ ನೆಕ್ಸ್ಟು ಅಲ್ಲಿನ ಒಂದು ಕ್ಲೈಮೇಟನ್ನು ತಿಳ್ಕೊಳ್ಳೋಣ. ಕೋಲ್ಕತ್ತಾದ ಸ್ಥಾನ ತಿಳ್ಕೊಂಡ್ವಿ. ನೆಕ್ಸ್ಟ್ ಅದನ್ನ ಮೆಟ್ರೋಪಾಲಿಟನ್ ಸಿಟಿ ಅಂತ ಏನಕ್ಕೆ ಕರಿತೀವಿ ಅಂತ ಗೊತ್ತಾಯಿತು. ಹಾಗೆಯೇ ಕ್ಲೈಮೇಟನ್ನು ನಾವು ನೋಡೋದಾದರೆ, ಇನ್ ಕೋಲ್ಕತ್ತಾ ದ ಕ್ಲೈಮೇಟ್ ಈಸ್ ವೆಟ್ ಆ್ಯಂಡ್ ಡ್ರೈ. ಅಲ್ಲಿನ ಒಂದು ಕ್ಲೈಮೇಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ತೇವಯುತವಾಗಿಯೂ ಇರುತ್ತೆ.
ಅಂದರೆ ಮಳೆಗಾಲದಲ್ಲಿ ಇರ್ಬೋದು, ಚಳಿಗಾಲದಲ್ಲಿ ತುಂಬ ತೇವಯುತವಾಗಿರುತ್ತೆ ಮತ್ತು ಹೆಚ್ಚು ಡ್ರೈನು ಸಹ ಆಗಿರುತ್ತೆ. ಅಂದರೆ ಸಮ್ಮರ್ ಸೀಸನಲ್ಲಿ. ಸಮ್ಮರ್ ಈಸ್ ಹಾಟ್ ಆ್ಯಂಡ್ ಹ್ಯೂಮಿಡ್. ಸಮ್ಮರಲ್ಲಿ ತುಂಬ ಹೆಚ್ಚು ಸೆಕೆ ಆಗ್ತಾ ಇರ್ತಕ್ಕಂಥದ್ದು, ಹಾಟ್ ಆಗಿರುತ್ತೆ ಹಾಗೂ ಹೆಚ್ಚು ಆರ್ದ್ರತೆಯನ್ನು ಸಹ ಒಳಗೊಂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಮುದ್ರಕ್ಕೆ ನಿಯರೆಸ್ಟ್ ಸಿಟಿ. ಇಟ್ ಈಸ್ ನಿಯರೆಸ್ಟ್ ಟು ಬೇ ಆಫ್ ಬೆಂಗಾಲ್ ಮತ್ತು ಅಲ್ಲಿ ಹೂಗ್ಲಿ ನದಿ ಇದೆ. ಸೊ ಅದಕ್ಕೋಸ್ಕರ ಅದು ಹಾಟ್ ಆ್ಯಂಡ್ ಹ್ಯೂಮಿಡ್. ಆ್ಯಂಡ್ ವಿಂಟರ್ ಕ್ಯಾನ್ ಬಿ ಕ್ವೈಟ್ ಕೋಲ್ಡ್. ಒಂದು ವಿಂಟರ್ ಸೀಸನಲ್ಲಿ ಅದೇನಾಗಿರುತ್ತೆ, ಕೋಲ್ಡಾಗಿ ಸಹ ಕಂಡುಬರುತ್ತೆ. ಇಟ್ ರೈನ್ಸ್ ಹೆವಿಲಿ ಡ್ಯೂರಿಂಗ್ ದಿ ರೈನಿ ಸೀಸನ್. ಹಾಗೆಯೇ ಮಳೆಗಾಲದಲ್ಲಿ ಹೆಚ್ಚು ಮಳೆಯನ್ನು ಪಡಿತಕ್ಕಂತಹ ಒಂದು ನಗರ. ಸೊ ಇವಾಗಲೆಲ್ಲ ಮಳೆಗಾಲ ಇನ್ನು ಶುರುವಾಗುತ್ತೆ, ಇನ್ನು ಸೆಪ್ಟೆಂಬರ್ ಅಲ್ವಾ ಇವಾಗ. ಸೊ ಇವಾಗ ಅದು ಹೆಚ್ಚು ಮಳೆಯನ್ನು ಪಡ್ಕೊಳ್ಳುತ್ತೆ. ಅತಿ ಹೆಚ್ಚು ಅಲ್ಲಿನ ಒಂದು ನದಿಗಳು ಉಕ್ಕಿ ಹರಿದು ಅಲ್ಲಿನ ಅಕ್ಕಪಕ್ಕದ ಒಂದು ಮನೆಗಳಿರ್ಬೋದು, ಪ್ರದೇಶಗಳನ್ನು ಏನು ಮಾಡುತ್ತೆ, ಅದು ಕೊರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ಅದನ್ನ ತನ್ನಲ್ಲಿ ಅದು ಲೀನವಾಗಿಸ್ಕೊಳ್ಳುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಅದು ಬೇ ಆಫ್ ಬೆಂಗಾಲ್ಗೆ ನಿಯರೆಸ್ಟ್ ಆಗಿರೋದ್ರಿಂದ ಆವಿಯಾದಂತಹ ನೀರೆಲ್ಲವೂ ಮಳೆಯ ರೂಪದಲ್ಲಿ ಆ ಒಂದು ಭಾಗದಲ್ಲಿ ಹೆಚ್ಚು ಬೀಳೋದ್ರಿಂದ, ಜೊತೆಗೆ ಹಿಮಾಲಯ ಪರ್ವತಗಳು ಇರೋದ್ರಿಂದ, ಸೊ ಅಲ್ಲಿಂದ ಆ ಒಂದು ಆವಿಯನ್ನು ತಡೆಯೋದ್ರಿಂದ ಅಲ್ಲಿ ಹೆಚ್ಚು ಮಳೆಯಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ರೈನಿ ಸೀಸನಲ್ಲಿ ಅದು ಹೆಚ್ಚು ಮಳೆಯನ್ನು ಪಡ್ಕೊಳ್ಳುತ್ತೆ. ದ ಹವಾರಾ ಬ್ರಿಡ್ಜ್ ಓವರ್ ದಿ ರಿವರ್. ದ ಹವಾರಾ ಬ್ರಿಡ್ಜ್ ಓವರ್ ದಿ ರಿವರ್ ಹೂಗ್ಲಿ ಲಿಂಕ್ಸ್ ಕೋಲ್ಕತ್ತಾ ವಿತ್ ದಿ ಸಿಟಿ ಆಫ್ ಹವಾರಾ. ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ ಅಲ್ಲಿರ್ತಕ್ಕಂಥ ಹವಾರಾ ಬ್ರಿಡ್ಜ್ ಅಂತಕ್ಕಂಥದ್ದು. ಇದು ಹೂಗ್ಲಿ ಜೊತೆಗೆ ಇದು ಲಿಂಕ್ ಆಗುತ್ತೆ. ಜೊತೆಗೆ ಕೋಲ್ಕತ್ತಾ ಸಿಟಿಗೂ ಸಹ ಇದು ಲಿಂಕ್ ಮಾಡುತ್ತೆ. ಇಟ್ ಈಸ್ ಒನ್ ಆಫ್ ದಿ ಮೇನ್ ಲ್ಯಾಂಡ್ಮಾರ್ಕ್ ಆಫ್ ದಿ ಸಿಟಿ. ಸೊ ಇದನ್ನು ಆ ಒಂದು ಸಿಟಿಯ ಲ್ಯಾಂಡ್ಮಾರ್ಕ್ ಅಂತಲೇ ಹೇಳ್ತೀವಿ. ಯಾಕೆ? ಇಟ್ ಈಸ್ ಎ ಹ್ಯಾಂಗಿಂಗ್ ಬ್ರಿಡ್ಜ್. ಅದು ತೂಗು ಸೇತುವೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಹವಾರಾ ಬ್ರಿಡ್ಜ್ ಅಂತಕ್ಕಂಥದ್ದು ತೂಗು ಸೇತುವೆ. ಆ್ಯಂಡ್ ಡಸ್ ನಾಟ್ ಹ್ಯಾವ್ ಪಿಲ್ಲರ್ಸ್ ಲೈಕ್ ಅದರ್ ಬ್ರಿಡ್ಜ್. ಬೇರೆ ಬ್ರಿಡ್ಜ್ಗಳಿಗೆ ಇರೋ ಹಾಗೆ ಅದಕ್ಕೆ ಪಿಲ್ಲರ್ಸ್ಗಳು ಇಲ್ಲ. ಅದು ತೂಗುವ ಸೇತುವೆ, ಉಯ್ಯಾಲೆ ರೀತಿ ಇರುತ್ತಲ್ವ. ಸೊ ಹಾಗೆಯೇ ಕೆಳಗಡೆ ಅದಕ್ಕೆ ಕಂಬಗಳಿಲ್ಲ. ಜಸ್ಟ್ ಅದು ಏನಾಗಿದೆ ಅಂತ ಹೇಳಿದ್ರೆ, ಸೊ ಎರಡೂ ಕಡೆಯ ಭೂಭಾಗಗಳಲ್ಲಿ ಮಾತ್ರ ಅದು ಪಿಲ್ಲರ್ ರೀತಿಯಾಗಿ ತೂಗು ಉಯ್ಯಾಲೆ ಥರ ಇದೆ. ಮಧ್ಯದಲ್ಲಿ ಯಾವುದೇ ರೀತಿಯ ಪಿಲ್ಲರ್ಸ್ಗಳನ್ನು ಒಳಗೊಂಡಿಲ್ಲ. ಸೊ ಅದಕ್ಕೋಸ್ಕರ ಕೋಲ್ಕತ್ತಾದ ಪ್ರಮುಖವಾದಂತಹ ಲ್ಯಾಂಡ್ಮಾರ್ಕ್ ಅಂತಲೂ ಸಹ ಕರಿತೀವಿ. ದ ಬ್ರಿಡ್ಜ್ ಹ್ಯಾಸ್ ಬೀನ್ ರೀನೇಮ್ಡ್ ರವೀಂದ್ರ ಸೇತು. ಅದನ್ನು ನಾವು ಮತ್ತೆ ಇನ್ನೊಂದು ಹೆಸರಿನಿಂದ ಕರಿತೀವಿ, ರವೀಂದ್ರ ಸೇತು. ಅನದರ್ ಬ್ರಿಡ್ಜ್ ಕಾಲ್ಡ್ ವಿದ್ಯಾಸಾಗರ್ ಸೇತು ಹ್ಯಾಸ್ ಬೀನ್ ಬಿಲ್ಡ್ ಓವರ್ ದಿ ಹೂಗ್ಲಿ ರಿವರ್. ಸೊ ಇಲ್ಲಿ ಈ ಹವಾರಾ ಬ್ರಿಡ್ಜನ್ನು ರವೀಂದ್ರ ಸೇತು ಅಂತಲೂ ಸಹ ಕರಿತೀವಿ. ಜೊತೆಗೆ ಇಲ್ಲಿ ಮತ್ತೊಂದು ಬ್ರಿಡ್ಜ್ ಇದೆ. ಯಾವುದು ಅಂದರೆ ವಿದ್ಯಾಸಾಗರ್ ಸೇತು. ಸೊ ಇದು ಎಲ್ಲಿ ಇದೆ ಅಂದರೆ ಇದು ಸಹ ಹೂಗ್ಲಿ ರಿವರ್ಗೆ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು. ನೆಕ್ಸ್ಟು Kolkata was one of the first city in India to have an underground railway. ಸೊ ಇದರ ಒಂದು ರೈಲ್ವೆಯ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ, ಇದು ಇಡೀ ದೇಶದಲ್ಲೇ ಪ್ರಥಮವಾಗಿ ಅಂಡರ್ಗ್ರೌಂಡ್ ರೈಲ್ವೆ ಸಿಸ್ಟಮನ್ನು ಅಳವಡಿಸಿದಂತಹ ಮೊದಲ ಸಿಟಿ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕಾಲ್ಡ್ ಟು ದಿ ಮೆಟ್ರೋ. ಅದನ್ನು ನಾವು ಮೆಟ್ರೋ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ದಿ ಓನ್ಲಿ ಸಿಟಿ ಇನ್ ವಿಚ್ ದಿ ಟ್ರಮ್ ಈಸ್ ಸ್ಟಿಲ್ ಇನ್ ಯೂಸ್. ದ ಸಿಟಿ ಈಸ್ ಡೈಮಂಡ್ ಹಾರ್ಬರ್ ಈಸ್ ಎ ನ್ಯಾಚುರಲ್ ಹಾರ್ಬರ್. ಸೊ ಇಲ್ಲಿ ಅಂಡರ್ಗ್ರೌಂಡ್ನ ಒಂದು ರೈಲ್ವೆಯನ್ನು ಹೆಚ್ಚಾಗಿ ಬಳಸ್ತಾ ಇರ್ತಕ್ಕಂಥ ಸಿಟಿನೂ ಹೌದು. ಜೊತೆಗೆ ಇದನ್ನು ನಾವು ನ್ಯಾಚುರಲ್ ಹಾರ್ಬರನ್ನು ಹೊಂದಿರತಕ್ಕಂಥ ಸಿಟಿ ಅಂತಲೂ ಸಹ ಕರಿತೀವಿ. ಅಂದರೆ ಕೋಲ್ಕತ್ತಾ ನದಿಯ ಒಂದು ನಿಖಜ ಭೂಮಿ ಅಂತ ಏನು ಕರಿತೀವೋ, ಸೊ ಅದು ಇಲ್ಲಿ ವಿಶಾಲವಾಗಿರೋದ್ರಿಂದ, ಜೊತೆಗೆ ಇಲ್ಲಿ ಹಡಗುಗಳು ಬಂದು ನಿಲ್ಲೋದಕ್ಕೆ ನೈಸರ್ಗಿಕವಾಗಿಯೇ ಹಾರ್ಬರ್ ನಿರ್ಮಾಣ ಆಗಿರೋದ್ರಿಂದ ಇದನ್ನು ನಾವು ಡೈಮಂಡ್ ಹಾರ್ಬರ್ ಈಸ್ ಎ ನ್ಯಾಚುರಲ್ ಹಾರ್ಬರ್ ಆಗಿರ್ತಕ್ಕಂಥ ಒಂದು ಪ್ರಮುಖವಾದ ಬಂದರು ಯಾವುದಂದರೆ ಡೈಮಂಡ್ ಹಾರ್ಬರ್ ಅಂತ.
ಇದನ್ನ ನಾವು ನ್ಯಾಚುರಲ್ ಹರ್ಬರ್ ಅಂತ ಕರಿತೀವಿ. ಸೊ ಈ ಒಂದು ಹರ್ಬರಿಂದನೇ ಈ ಒಂದು ಕೋಲ್ಕತ್ತಾ ಒಂದು 30-40% ಅಷ್ಟು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ. ದ ಕೋಲ್ಕತ್ತಾ ಏರ್ಪೋರ್ಟ್ ಈಸ್ ಕಾಲ್ಡ್ ದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿ ಒಂದು ಪ್ರಮುಖವಾದಂತಹ ಏರ್ಪೋರ್ಟ್ ಇದೆ. ಸೊ ಯಾವುದು ಅದು ಅಂತ ಹೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಂದರೆ ರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಇದು ಬೇರೆ ದೇಶಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಏರ್ಪೋರ್ಟ್ ಆಗಿರುತ್ತೆ. ಅಂದರೆ ಈ ಇಟಲಿ ಇರ್ಬೋದು, ಅಮೇರಿಕಾ, ಯುರೋಪ್, ಇಲ್ಲಿಂದ ಸಹ ಈ ಏರೋಪ್ಲೇನ್ಸ್ಗಳು ಈ ಒಂದು ಕೋಲ್ಕತ್ತಾಗೆ ಬರ್ತಕ್ಕಂಥದ್ದು, ಬರೋದಕ್ಕೆ ಪರ್ಮಿಷನ್ನ ಒಳಗೊಂಡಿರ್ತಕ್ಕಂತಹ ಒಂದು ಏರ್ಪೋರ್ಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ ಒಂದು ಪ್ರಮುಖ ಏರ್ಪೋರ್ಟ್ ಯಾವುದು ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಯಾರು ಇವರು ಸುಭಾಷ್ ಚಂದ್ರ ಬೋಸ್? ಡು ಯು ನೋ ಹೂ ಈಸ್ ಹಿಮ್? ಇವರೊಬ್ಬರು ನಮ್ಮ ಭಾರತದ ಸ್ವತಂತ್ರ ಹೋರಾಟಗಾರ, ಹೌದಾ? ಸೊ ಅವರ ಒಂದು ನೆನಪಿಗಾಗಿ ಈ ಒಂದು ಏರ್ಪೋರ್ಟ್ಗೆ ಅವರ ನೇಮನ್ನು ಇಟ್ಟಿದ್ದಾರೆ. ಕೋಲ್ಕತ್ತಾ ಈಸ್ ಆ್ಯನ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಸಿಟಿ. ಕೋಲ್ಕತ್ತಾ ಈಸ್ ಆ್ಯನ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಸಿಟಿ. ಸೊ ಇದನ್ನು ನಾವು ಮತ್ತೊಂದಿನ ಪ್ರಮುಖವಾದಂಥ ಅಂಶವನ್ನು ಗಮನಿಸಬೇಕು. ಏನು ಅಂದರೆ ಅದು ಕೈಗಾರಿಕಾ ಸಿಟಿ ಅಂತಲೂ ಸಹ ಕರಿತೀವಿ. ಇಟ್ ಈಸ್ ಕಾಲ್ಡ್ ದಿ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಸೆಸರ್ ಆಫ್ ಜೂಟ್. ಅಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸ್ತಕ್ಕಂಥ ಸಿಟಿ. ಇಡೀ ಪ್ರಪಂಚದಲ್ಲಿನೇ ಹೆಚ್ಚು ಸೆಣಬನ್ನು ಅಥವಾ ಜೂಟನ್ನು ಅದು ಉತ್ಪಾದಿಸುತ್ತೆ. ಸೊ ಹತ್ತಿಯ ಹಾಗೆಯೇ ಇದನ್ನು ಒಳಗೊಂಡು ಇರುತ್ತೆ. ಸೊ ಆ ಒಂದು ಬೆಳೆಯನ್ನು ಇಲ್ಲಿ ಹೆಚ್ಚಾಗಿ ಬೆಳೀತಾರೆ. ನೆಕ್ಸ್ಟು ಸೊ ಇಲ್ಲಿನ ಒಂದು ಏರ್ಪೋರ್ಟ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆಯೇ ಅದು ಮೆಟ್ರೋಪಾಲಿಟನ್ ಸಿಟಿ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಇದನ್ನು ನಾವು ಕೈಗಾರಿಕಾ ಸಿಟಿ ಅಂತಲೂ ಸಹ ಕರಿತೀವಿ. ಹಾಗಾದರೆ ಇಲ್ಲಿರ್ತಕ್ಕಂತಹ ಪ್ರಮುಖ ಇಂಡಸ್ಟ್ರೀಸ್ಗಳು ಯಾವ್ಯಾವುದು ಅಂತ ಹೇಳೋದಾದರೆ ಸಮ್ ಆಫ್ ದಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆರ್ ಆಫ್ ಜೂಟ್, ಸಿಲ್ಕ್, ರೈಸ್, ಪೇಪರ್, ಕೆಮಿಕಲ್ಸ್, ಲೆದರ್, ಮಿಷಿನರಿ ಆ್ಯಂಡ್ ಟೆಕ್ಸ್ಟೈಲ್. ಇಲ್ಲಿರ್ತಕ್ಕಂತಹ ಪ್ರಮುಖ ಇಂಡಸ್ಟ್ರೀಸ್ಗಳು ಯಾವುದು ಅಂದರೆ ಜೂಟ್ ಮೀನ್ಸ್ ಸೆಣಬು, ಸಿಲ್ಕ್, ಸೊ ಸಿಲ್ಕ್ ಮೀನ್ಸ್ ರೇಷ್ಮೆ ಅಂತ ಹೇಳಿದ್ರೆ ಈ ರೇಷ್ಮೆ ಹುಳುಗಳನ್ನು ಸಾಕಿ ನಾವು ಅದರಿಂದ ರೇಷ್ಮೆಯನ್ನು ಪಡ್ಕೋತೀವಿ ಅಲ್ವಾ, ಸೊ ಆ ಒಂದು ಸಿಲ್ಕ್. ಹಾಗೆಯೇ ರೈಸ್, ಪೇಪರ್ ಮತ್ತು ಕೆಮಿಕಲ್ಸ್, ರಾಸಾಯನಿಕ ಒಂದು ಕೈಗಾರಿಕೆಗಳು ಇಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು. ಸೊ ಲೆದರ್ ಮೀನ್ಸ್ ಚರ್ಮದ ಒಂದು ಕೈಗಾರಿಕೆಗಳು, ಮಿಷಿನರೀಸ್, ಹಾಗೆಯೇ ಟೆಕ್ಸ್ಟೈಲ್ಸ್, ಬಟ್ಟೆಯ ಅಂಗಡಿಗಳು ಅಥವಾ ಬಟ್ಟೆ ಗಿರಣಿಗಳು ಅಂತ ಕರಿತೀವಿ. ಸೊ ಇಂತಹ ಒಂದು ಕೈಗಾರಿಕೆಗಳು ಕೋಲ್ಕತ್ತಾದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಸೊ ನೆಕ್ಸ್ಟು ಇಲ್ಲಿರ್ತಕ್ಕಂತಹ ಪ್ರಮುಖವಾದಂಥ ಟೂರಿಸ್ಟ್ ಪ್ಲೇಸ್ಗಳು ಯಾವುದು ಹಾಗಾದರೆ? ಸೊ ಇದನ್ನೇ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರಿತೀವಿ. ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳನ್ನ ತಿಳ್ಕೊಂಡ್ವಿ. ಜೊತೆಗೆ ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಮುಖವಾದಂತಹ ಐತಿಹಾಸಿಕ ಸ್ಥಳಗಳು ಅಂತ ಟೂರಿಸ್ಟ್ ಪ್ಲೇಸ್ಗಳು ಸಹ ಇಲ್ಲಿ ಕಂಡುಬರುತ್ತೆ. ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ದ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ವಿತ್ ಇಟ್ಸ್ ಪಿಕ್ಚರ್ ಗ್ಯಾಲರಿ ಆ್ಯಂಡ್ ಮ್ಯೂಸಿಯಂ ಈಸ್ ಆ್ಯನ್ ಇಂಪಾರ್ಟೆಂಟ್ ಟೂರಿಸ್ಟ್ ಡೆಸ್ಟಿನೇಷನ್. ಸೊ ಇಲ್ಲಿರ್ತಕ್ಕಂತಹ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್, ಸೊ ಇಲ್ಲಿ ನಿಮ್ಮ ಪಿಕ್ಚರನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಇದೇನೆ ವಿಕ್ಟೋರಿಯಾ ಮೆಮೋರಿಯಲ್. ಸೊ ಇದೊಂದು ದೊಡ್ಡ ಮ್ಯೂಸಿಯಂ. ಸೊ ಇಲ್ಲಿಗೆ ಹೆಚ್ಚು ಪ್ರತಿ ವರ್ಷ ಹಲವಾರು ಜನ ವಿದೇಶಿಯರು ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಸೊ ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಒಂದು ಆ ವಸ್ತುಗಳನ್ನು, ಅವರ ಒಂದು ಕಾಲದ ಆಳ್ವಿಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಬರ್ತಾರೆ. ನೆಕ್ಸ್ಟು ದ ಸಿಟಿ Fort St. George was once the center of the British government in India. ಸೊ ಇಲ್ಲಿ ಇರ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಪ್ಲೇಸ್ ಯಾವುದಂದರೆ ಫೋರ್ಟ್ ಸೆಂಟ್ ಜಾರ್ಜ್. ಇಟ್ಸ್ ಒನ್ಸ್ ದಿ ಸೆಂಟರ್ ಆಫ್ ಬ್ರಿಟಿಷ್ ಗೌರ್ನಮೆಂಟ್. ಸೊ ಇದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಅವರ ಒಂದು ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವರ ಆಳ್ವಿಕೆ ಕೇಂದ್ರಗಳಲ್ಲಿ ಇದು ಸಹ ಒಂದಾಗಿತ್ತು. ದ ಬಿರ್ಲಾ ಪ್ಲಾನೆಟೇರಿಯಂ, ದ ನ್ಯಾಷನಲ್ ಲೈಬ್ರರಿ, ರವೀಂದ್ರ ಸರೋವರ್,
ಸೊ ಹಾಗೆಯೇ ಇರ್ತಕ್ಕಂಥ ಪ್ರಮುಖವಾದಂತಹ ಟೂರಿಸ್ಟ್ ಪ್ಲೇಸ್ಗಳು ದ ಬಿರ್ಲಾ ಪ್ಲಾನೆಟೋರಿಯಂ, ದ ನ್ಯಾಷನಲ್ ಲೈಬ್ರರಿ. ಸೊ ಇಡೀ ಭಾರತದಲ್ಲೇ ಅತಿ ದೊಡ್ಡದಾದಂತಹ ಲೈಬ್ರರಿ ಸಹ ಈ ಒಂದು ಕೋಲ್ಕತ್ತಾ ಸಿಟಿಯಲ್ಲಿದೆ. ಹಾಗೆಯೇ ರವೀಂದ್ರ ಸರೋವರ್ ಇದೆ. ಹಾಗೆಯೇ ದ ಬೊಟಾನಿಕಲ್ ಗಾರ್ಡನ್, the botanical gardens, the Alipur Zoo, the Belur Math and the temples in Kalighat and Dakshineshwar are other tourist spot. ಸೊ ಇಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಟೂರಿಸ್ಟ್ ಪ್ಲೇಸ್ಗಳು ಯಾವುದಾದ್ರು ಅಂತ ಹೇಳಿದ್ರೆ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್, ಫೋರ್ಟ್ ಸೇಂಟ್ ಜಾರ್ಜ್, ಬಿರ್ಲಾ ಪ್ಲಾನೆಟೋರಿಯಂ, ನ್ಯಾಷನಲ್ ಲೈಬ್ರರಿ, ರವೀಂದ್ರ ಸರೋವರ್, ಬೊಟಾನಿಕಲ್ ಗಾರ್ಡನ್, ದ ಆಲಿಪುರ್ ಝೂ. ಸೊ ಇಲ್ಲಿ ಒಂದು ಝೂನು ಸಹ ಇದೆ, ಆಲಿಪುರ್ ಝೂ ಅಂತ. ಒಂದು ಬೊಟಾನಿಕಲ್ ಗಾರ್ಡನ್ ಇದೆ, ಅಂದರೆ ಸಸ್ಯಗಳ ಒಂದು ವಿವಿಧ ರೀತಿಯ ಸಸ್ಯಗಳನ್ನು ಇರತಕ್ಕಂತಹ ಒಂದು ಬೊಟಾನಿಕಲ್ ಗಾರ್ಡನು. ಬೇಲೂರು ಮಾತ್ ಮತ್ತು ಒಂದು ಕಾಲಿಘಾಟ್ ಹಾಗೆ ದಕ್ಷಿಣೇಶ್ವರ ಅಂತಕ್ಕಂತಹ ಒಂದು ಟೆಂಪಲ್ಗಳು ಸಹ ಇಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಟೂರಿಸ್ಟ್ ಸ್ಪಾಟ್. ಸೊ ಹಾಗೆ ಇಲ್ಲಿ ಒಂದು ಫೇಮಸ್ ಆದಂತಹ ಯೂನಿವರ್ಸಿಟಿನೂ ಸಹ ಇದೆ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಯೂನಿವರ್ಸಿಟಿ ಯಾವುದು ಅಂತ ಹೇಳಿದ್ರೆ ಯಾವ್ದು ಹೇಳ್ತೀವಿ? ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹೇಳ್ತೀವಿ, ಅಂದರೆ ಮೈಸೂರು ಯೂನಿವರ್ಸಿಟಿ. ಸೊ ಅದೇ ರೀತಿ ಈ ಒಂದು ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಯೂನಿವರ್ಸಿಟಿ ಯಾವುದು ಅಂದರೆ ಶಾಂತಿ ನಿಕೇತನ್, ಎ ಫೇಮಸ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಎ ಫ್ಯೂ ಕಿಲೋಮೀಟರ್ಸ್ ಔಟ್ಸೈಡ್ ಕೋಲ್ಕತ್ತಾ. ಇಟ್ ವಾಸ್ ಫೌಂಡೆಡ್ ಬೈ ದಿ ಗ್ರೇಟ್ ಬೆಂಗಾಲಿ ಪೊಯೆಟ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಇಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ಯೂನಿವರ್ಸಿಟಿ ಬಂದು ಶಾಂತಿ ನಿಕೇತನ್. ಇದು ಕೋಲ್ಕತ್ತಾ ನಗರದ ಸ್ವಲ್ಪ ದೂರದಲ್ಲೇ, ಸ್ವಲ್ಪ ಕಿಲೋಮೀಟರ್ಗಳ ಅಂತರದಲ್ಲೇ ಇದು ಕಂಡುಬರುತ್ತೆ. ಇದನ್ನು ಬಿಲ್ಡ್ ಮಾಡಿದಂಥವ್ರು, ಇದರ ಫೌಂಡರ್ ಯಾರು ಅಂತ ಹೇಳಿದ್ರೆ ರವೀಂದ್ರನಾಥ ಟ್ಯಾಗೋರ್. ಡೂ ಯು ನೋ ಹೂ ಇಸ್ ಹಿಮ್? ಸೊ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಯಾರು ಇವರು? ನಮ್ಮ ರಾಷ್ಟ್ರಕವಿ, ಹೌದಾ? ರವೀಂದ್ರನಾಥ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂತಹ ಕವಿ. ಸೊ ಇವರು ಈ ಒಂದು ಶಾಂತಿನಿಕೇತನ್ನ ಫೌಂಡರ್. ನೆಕ್ಸ್ಟು ದ ಈಡನ್ ಗಾರ್ಡನ್, ಫೇಮಸ್ ವರ್ಲ್ಡ್ ವೈಡ್ ಆ್ಯಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಕ್ರಿಕೆಟ್ ಫೀಲ್ಡ್ ಇನ್ ದಿ ವರ್ಲ್ಡ್ ಈಸ್ ಲೊಕೇಟೆಡ್ ಇನ್ ಕೋಲ್ಕತ್ತಾ. ಸೊ ಹಾಗೆಯೇ ಇಲ್ಲಿ ಇನ್ನೊಂದು ಫೇಮಸ್ ಆದಂತಹ ಒಂದು ಪ್ಲೇಸ್ ಇದೆ, ಯಾವುದು ಅಂತ ಹೇಳಿದ್ರೆ ಈಡನ್ ಗಾರ್ಡನ್. ಸೊ ಈಡನ್ ಗಾರ್ಡನ್ ಇದರ ಒಂದು ಸ್ಪೆಷಾಲಿಟಿ ಏನು ಅಂದರೆ ಇಟ್ಸ್ ಎ ಓಲ್ಡೆಸ್ಟ್ ಕ್ರಿಕೆಟ್ ಫೀಲ್ಡ್. ಇದೊಂದು ಕ್ರಿಕೆಟ್ ಮೈದಾನ ಅಂತ ಕರಿತೀವಿ. ಅದು ಸಹ ಎಲ್ಲಿದೆ? ಕೋಲ್ಕತ್ತಾದಲ್ಲಿ. ಸೊ ಇದಿಷ್ಟು ಈ ಒಂದು ಕೋಲ್ಕತ್ತಾ ಸಿಟಿಯ ಪ್ರಮುಖವಾದ ಪ್ಲೇಸಸ್ಸು ಅಥವಾ ಟೂರಿಸ್ಟ್ ಸ್ಪಾಟ್ಗಳು. ನೆಕ್ಸ್ಟು ಇಲ್ಲಿರ್ತಕ್ಕಂತಹ ಪ್ರಮುಖವಾದ ಫೇಮಸ್ ಥಿಂಗ್ಸ್ಗಳು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನ ಒಂದು ಫೇಮಸ್ ತಿಂಡಿ ಯಾವುದು ಅಂತ ಹೇಳಿದ್ರೆ ಯಾವುದು ಹೇಳ್ತೀರಾ? ಸೊ ಮೈಸೂರು ಪಾಕ್. ಹಾಗೆಯೇ ಫೇಮಸ್ ಹೂವು ಯಾವುದು ಅಂತ ಹೇಳಿದ್ರೆ ಮಲ್ಲಿಗೆ ಹೂವು ಅಂತ ಹೇಳ್ತೀವಿ. ಹಾಗೆಯೇ ಈ ಕೋಲ್ಕತ್ತಾದ ಫೇಮಸ್ ಸ್ವೀಟ್ ಯಾವುದು ಅಂತ ಹೇಳಿದ್ರೆ ಕೋಲ್ಕತ್ತಾ ಈಸ್ ಫೇಮಸ್ ಫಾರ್ ಸ್ವೀಟ್ಸ್. ಕೋಲ್ಕತ್ತಾ ಸಿಟಿ ಸ್ವೀಟ್ಗಳಿಗೆ ತುಂಬ ಫೇಮಸ್ ಅಂತೆ. ಯಾವ ರೀತಿದು ಅಂತ ಹೇಳಿದ್ರೆ ಲೈಕ್ ದಿ ರಸಗುಲ್ಲ ಆ್ಯಂಡ್ ಸಂದೇಶ್. ಇಲ್ಲಿ ರಸಗುಲ್ಲ ಮತ್ತು ಸಂದೇಶ್ ಅಂತಕ್ಕಂಥ ಸ್ವೀಟ್ಸ್ಗೆ ಈ ಕೋಲ್ಕತ್ತಾ ಸಿಟಿ ತುಂಬ ಫೇಮಸ್. ಮತ್ತು ಇನ್ಯಾವುದಕ್ಕೆ ಅಂತ ಹೇಳಿದ್ರೆ ರೈಸ್ ಆ್ಯಂಡ್ ಫಿಶ್ ಮೇಕ್ ಅಪ್ ದಿ ಸ್ಟೆಪಲ್ ಡಯಟ್ ಆಫ್ ದಿ ಪೀಪಲ್. ಸೊ ಇದು ರೈಸು ಮತ್ತು ಫಿಶ್ಗೂ ಸಹ ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಸಿಟಿ. ದ ಮೇನ್. ಸೊ ಇಲ್ಲಿ ಇದು ಫೇಮಸ್ ಥಿಂಗ್ಸ್ ಆಯಿತು. ನೆಕ್ಸ್ಟು ಇವರ ಒಂದು ಭಾಷೆ ಯಾವುದು ಅಂತ ಹೇಳಿದ್ರೆ ದ ಮೇನ್ ಲ್ಯಾಂಗ್ವೇಜ್ ಇಸ್ ಬಾಂಗ್ಲಾ ಆರ್ ಬೆಂಗಾಲಿ. ಇವರ ಭಾಷೆ ಬಂದು ಬಾಂಗ್ಲಾ ಅಥವಾ ಬೆಂಗಾಲಿ ಭಾಷೆ. ಸೊ ನಮ್ಮ ಒಂದು ಭಾಷೆ ಯಾವುದು? ಕನ್ನಡ. ಸೊ ಅವರ ಒಂದು ಭಾಷೆ ಬಾಂಗ್ಲಾ ಅಥವಾ ಬಂಗಾಲಿ. ಬಟ್ ಇಂಗ್ಲೀಷ್ ಈಸ್ ಕಾಮನ್ಲಿ ಸ್ಪೋಕನ್. ಅದರಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯದ ಜನರು ವಾಸ ಮಾಡೋದ್ರಿಂದ ಅಲ್ಲಿ ಇಂಗ್ಲೀಷನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಏನಕ್ಕೆ? ಮಾತಾಡೋದಕ್ಕೆ. ಪೀಪಲ್ ಆಫ್ ಬೆಂಗಾಲ್ ವಿಯರ್ ಸಿಂಪಲ್ ಡ್ರೆಸ್. ನೆಕ್ಸ್ಟು ಅವರ ಒಂದು ಡ್ರೆಸ್ಸಿಂಗ್ ಬಗ್ಗೆ, ಅವರ ಒಂದು ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋದಾದರೆ ಪೀಪಲ್ ಆಫ್ ಬೆಂಗಾಲ್ ವಿಯರ್ ಸಿಂಪಲ್ ಡ್ರೆಸ್ಸಸ್. ಅವರು ಸಿಂಪಲ್ ಡ್ರೆಸ್ಗಳನ್ನು ಹಾಕೋತಾರೆ. ಸೊ ಕಾರಣ ಇಷ್ಟೇ, ಅವರು ಸಮುದ್ರದ ಒಂದು
ಬೇ ಆಫ್ ಬೆಂಗಾಲ್ಗೆ ನಿಯರೆಸ್ಟ್ ಆಗಿರೋದ್ರಿಂದ ಹೆಚ್ಚು ಹಾಟ್ ಆಗಿರ್ತಕ್ಕಂತಹ ಒಂದು ವಾಯುಗುಣ ಹೊಂದಿರೋದ್ರಿಂದ ಅವರು ಸಿಂಪಲ್ ಡ್ರೆಸ್ಗಳನ್ನು ವೇರ್ ಮಾಡ್ತಾರೆ. ಯೂಶ್ವಲಿ ಕಾಟನ್ ಕ್ಲಾತ್, ಹೆಚ್ಚಾಗಿ ಕಾಟನ್ ಕ್ಲಾತ್ಗಳನ್ನು ಅವರು ಯೂಸ್ ಮಾಡ್ತಾರೆ. ದ ಮೇನ್ಸ್ ವಿಯರ್ ಧೋತಿ ಕುರ್ತಾ. ಅವರಲ್ಲಿರ್ತಕ್ಕಂತಹ ಪುರುಷರು ಯಾವ ರೀತಿಯ ಒಂದು ಡ್ರೆಸ್ ಕೋಡನ್ನು ಹೆಚ್ಚಾಗಿ ಹಾಕ್ತಾರೆ ಅಂದರೆ ಧೋತಿ ಕುರ್ತಾ. ಸೊ ನಮ್ಮ ಕರ್ನಾಟಕದಲ್ಲಿ ಪುರುಷರು ಹಾಕ್ತಕ್ಕಂತಹ ಅಥವಾ ಜೆಂಟ್ಸ್ ಹಾಕ್ತಕ್ಕಂತಹ ಡ್ರೆಸ್ ಯಾವುದಂದರೆ ನಮಗೆ ತಕ್ಷಣ ಮೈಂಡ್ ಬರೋದು ಪಂಚೆ ಶರ್ಟು ಅಥವಾ ಪ್ಯಾಂಟು ಅಲ್ವಾ. ಸೊ ಹಾಗೆಯೇ ಆ ಒಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಧೋತಿ ಮತ್ತು ಕುರ್ತಾವನ್ನು ಅಲ್ಲಿನ ಜೆಂಟ್ಸ್ಗಳು ಹಾಕ್ಕೊಳ್ತಾರೆ. ಆ್ಯಂಡ್ ದಿ ವುಮನ್ ವಿಯರ್ ಸ್ಯಾರೀಸ್ ಬ್ಲೌಸ್. ಸೊ ಅಲ್ಲಿ ಹೆಣ್ಮಕ್ಳು ಸ್ಯಾರಿಯನ್ನು ಹೆಚ್ಚಾಗಿ ಹಾಕ್ಕೊಳ್ಳೋದು. ಸೊ ಇದಿಷ್ಟು ಅವರ ಒಂದು ಕಲ್ಚರು ಮತ್ತು ಲ್ಯಾಂಗ್ವೇಜು, ಡ್ರೆಸ್ಸಿಂಗು. ನೆಕ್ಸ್ಟು ಅವರ ಒಂದು ಫೆಸ್ಟಿವಲ್. ಸೊ ಯಾವ ಒಂದು ಫೆಸ್ಟಿವಲ್ಗಳನ್ನು ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಫ್ ಕೋಲ್ಕತ್ತಾ ಇಸ್ ದುರ್ಗಾ ಪೂಜಾ. ಸೊ ನಮ್ಮಲ್ಲಿ ಮೈಸೂರು ದಸರಾ ಅಂತ ನಾವು ಫೇಮಸ್ ಫೆಸ್ಟಿವಲನ್ನು ಆಚರಣೆ ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಅವರು ದುರ್ಗಾ ಪೂಜಾ ಅಂತಕ್ಕಂತಹ ಒಂದು ಫೆಸ್ಟಿವಲನ್ನು ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಆರ್ಟಿಸ್ಟ್ ಮೇಕ್ ಬ್ಯೂಟಿಫುಲ್ ಇಮೇಜಸ್ ಆಫ್ ಗಾಡೆಸ್ ದುರ್ಗಾ ಆ್ಯಂಡ್ ಪೀಪಲ್ ಆಫರ್ ದೇರ್ prayers to the goddess. The festival is celebrated with a lot of pomp and show. ಸೊ ಅವರು ಈ ಒಂದು ದುರ್ಗಾ ಪೂಜೆನ ತುಂಬ ಗ್ರ್ಯಾಂಡಾಗಿ ಅವರು ಹಲವಾರು ದಿನಗಳವರೆಗೆ ಏನೇನೋ ಹಲವಾರು ವಿಧದ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತುಂಬ ಗ್ರ್ಯಾಂಡಾಗಿ ಈ ಒಂದು ಫೆಸ್ಟಿವಲನ್ನು ತಿಂಗಳಾನುಗಟ್ಟಲೆ ಅಥವಾ 15 ದಿನ ವಾರಗಟ್ಟಲೆ ಇವರು ಆ ಒಂದು ಫೆಸ್ಟಿವಲನ್ನು ಆಚರಣೆ ಮಾಡ್ತಾರೆ. ಸೊ ಇದಿಷ್ಟು ಕೋಲ್ಕತ್ತಾ ನಗರದ ಒಂದು ಹಿಸ್ಟರಿ. ಸೊ ಇವರು ಈ ಒಂದು ಕೋಲ್ಕತ್ತಾ ನಗರ ಇರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಹಾಗೆಯೇ ಬೇ ಆಫ್ ಬೆಂಗಾಲ್ಗೆ ನಿಯರೆಸ್ಟ್ ಆಗಿದೆ. ಹಾಗೆಯೇ ಈ ಒಂದು ಕೋಲ್ಕತ್ತಾ ಇರ್ತಕ್ಕಂಥದ್ದು ಹೂಗ್ಲಿ ನದಿಯ ದಡದಲ್ಲಿ. ಮತ್ತು ಇಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಬ್ರಿಡ್ಜ್ ಯಾವುದಂದರೆ ಹವರ ಬ್ರಿಡ್ಜ್ ಅಥವಾ ರವೀಂದ್ರ ಸೇತು. ಹಾಗೆ ಇದನ್ನು ನಾವು ಮೆಟ್ರೋಪಾಲಿಟನ್ ಸಿಟಿ ಅಂತ ಸಹ ಕರಿತೀವಿ. ಇದನ್ನ ಮೆಟ್ರೋಪಾಲಿಟನ್ ಸಿಟಿ ಅಂತ ಕರಿತೀವಿ. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಹರ್ಬರ್ ಯಾವುದು ಅಂದರೆ ಡೈಮಂಡ್ ಹರ್ಬರ್. ಹಾಗೆಯೇ ಇಲ್ಲಿನ ಪ್ರಮುಖವಾದಂತಹ ಇಂಪಾರ್ಟೆಂಟ್ ಏರ್ಪೋರ್ಟ್ ಯಾವುದು ಅಂದರೆ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗೆಯೇ ಇಲ್ಲಿನ ಒಂದು ಫೇಮಸ್ ಯೂನಿವರ್ಸಿಟಿ ಬಂದು ಶಾಂತಿನಿಕೇತನ್. ಹಾಗೆಯೇ ಫೇಮಸ್ ಕ್ರಿಕೆಟ್ ಫೀಲ್ಡ್ ಬಂದು ಈಡನ್ ಗಾರ್ಡನ್. ಹಾಗೆಯೇ ಫೇಮಸ್ ಥಿಂಗ್ಸು ಅಂದರೆ ಸ್ವೀಟ್ ಯಾವುದು ಅಂತ ಹೇಳಿದ್ರೆ ರಸಗುಲ್ಲ. ಹಾಗೆಯೇ ಇವರ ಪ್ರಮುಖವಾದ ಭಾಷೆ ಅಥವಾ ಲ್ಯಾಂಗ್ವೇಜು ಬಾಂಗ್ಲಾ ಅಥವಾ ಬೆಂಗಾಲಿ. ಹಾಗೆಯೇ ಪ್ರಮುಖವಾದ ಫೆಸ್ಟಿವಲ್ ಬಂದು ದುರ್ಗಾ ಪೂಜಾ. ಸೊ ಇದಿಷ್ಟು ಕೋಲ್ಕತ್ತಾ ನಗರದ ಒಂದು ಹಿಸ್ಟರಿ. ಸೊ ಇಲ್ಲಿಗೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.